ಭಾರತ ಪಾಕಿಸ್ತಾನ ನಡುವೆ ಭಾರಿ ಉದ್ವಿಗ್ನ ಸ್ಥಿತಿ ವಿಚಾರದಲ್ಲಿ ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಮಹತ್ವದ ಸಭೆಯನ್ನು ಕರೆದಿದೆ. ಕಂಗೆಟ್ಟ ಪಾಕಿಸ್ತಾನ ವಿಶ್ವಸಂಸ್ಥೆಯ ಮೊರೆ ಹೋಗಿತ್ತು. ತನ್ನ ಮೇಲೆ ದಾಳಿ ಆಗದಂತೆ ನೋಡಿಕೊಳ್ಳಲು ಗೋಗರದಿತ್ತು. 15 ದೇಶಗಳ ಭದ್ರತಾ ಮಂಡಳಿಯಲ್ಲಿ ತಾತ್ಕಾಲಿಕ ಸದಸ್ಯ ಪಾಕ್ ಈ ತಿಂಗಳಿನಿಂದ ಗ್ರೀಸ್ ದೇಶಕ್ಕೆ ಈ ಮಂಡಳಿಯ ಅಧ್ಯಕ್ಷತೆ ಹೋಗುತ್ತೆ. ಪಾಕಿಸ್ತಾನದ ಮನವಿಯನ್ನ ಗ್ರೀಕ್ ಅಧ್ಯಕ್ಷತೆ ಸ್ವೀಕರಿಸಿದೆ. ಇವತ್ತು ಮಧ್ಯಾಹ್ನ ವಿಶ್ವಸಂಸ್ಥೆಯ ಮಹತ್ವದ ಸಭೆ ನಡೆಯಲಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್, ಒಂದು ಕಡೆ ಅಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಪರಿಸ್ಥಿತಿ ಹೇಗಿದೆ? ಈಗ ನಾರ್ಮಲ್ಸಿ ವಾಪಸ್ ರಿಎಸ್ಟಾಬ್ಲಿಷ್ ಆಗ್ತಾ ಇದೆಯಾ ಅಥವಾ ಯುದ್ದದ ಪರಿಸ್ಥಿತಿ ಹಾಗೇ ಇದೆಯಾ? ಜೊತೆಗೆ ಸೇನೆಯ ಒಂದು ಸಿದ್ದತೆ ಯಾವ ರೀತಿಯಲ್ಲಿ ಇದೆ? ಮತ್ತು ಮೂರನೇದಾಗಿ ಅಭಿಷೇಕ್, ವಿಶ್ವಸಂಸ್ಥೆ ಇವತ್ತು ಒಂದು ಮಧ್ಯಾಹ್ನ ಮಹತ್ವದ ಸಭೆಯನ್ನ ನಡೆಸುತ್ತೆ. ಈ ಪಹಲ್ಗಾಮ್ ದಾಳಿ ಮತ್ತು ಪಾಕಿಸ್ತಾನ ಏನು ವಿಶ್ವಸಂಸ್ಥೆಯನ್ನು ಅಪ್ರೋಚ್ ಮಾಡಿದೆ, ಹಾಗಾಗಿ ಆ ಕುರಿತಾದ ಅಪ್ಡೇಟ್ ಏನಿದೆ? ಶ್ರೀಲಕ್ಷ್ಮಿ, ಮೊದಲನೇದಾಗಿ ವಿಶ್ವಸಂಸ್ಥೆಯ ಜೊತೆ ಪಾಕಿಸ್ತಾನ ಮಾಡಿರುವಂತಹ ಮನವಿ ವಿಚಾರವಾಗಿ ನಾವು ನೋಡೋದಾದ್ರೆ, ಯಾವುದೇ ಸಂದರ್ಭದಲ್ಲೂ ಬೇಕಾದರೂ ಭಾರತ ನಮ್ಮ ಮೇಲೆ ಯುದ್ಧ ಮಾಡಬಹುದು ಅನ್ನೋ ಒಂದು ಭಯದಲ್ಲಿ ಬದುಕಿರುವಂತಹ ಪಾಕಿಸ್ತಾನ ಈಗ ವಿಶ್ವಸಂಸ್ಥೆಯನ್ನ ಒಂದು ಮನವಿ ಮಾಡಿರುವಂತದ್ದು ನಮ್ಮ ಅರ್ಜಿಯನ್ನು ಸ್ವೀಕರಿಸಿ ಅಂತ. ಈಗ ತಾತ್ಕಾಲಿಕವಾದಂತಹ ಸದಸ್ಯರಾಗಿರುವಂತದ್ದು ಪಾಕಿಸ್ತಾನ, ಅದರಲ್ಲಿ 15 ದೇಶಗಳು ಅದರಲ್ಲಿ ಇರುವಂತದ್ದು ಆ ಒಂದು ಮಂಡಳಿಯಲ್ಲಿ ಇರುವಂತದ್ದು. ಈ ಸದ್ಯದ ಮಟ್ಟಿಗೆ ಪಾಕಿಸ್ತಾನ ಕೊಟ್ಟಿರುವಂತಹ ಒಂದು ಮನವಿಯನ್ನ ಗ್ರೀಸ್ನ ಅಧ್ಯಕ್ಷತೆ ಈಗ ಆರಂಭ ಆಗಿರುವಂತದ್ದು. ಆ ಕಾರಣದಿಂದಾಗಿ ಇವತ್ತಿನ ಮಧ್ಯಾಹ್ನದ ನಂತರ ಒಂದು ಸಭೆಯನ್ನು ನಿಗದಿ ಮಾಡಲಾಗಿರುವಂತದ್ದು. ಏನ್ ಮಾಡಬೇಕಾಗುತ್ತೆ, ಭಾರತದ ಜೊತೆ ಮಾತನಾಡಬೇಕಾಗ ಈ ಎರಡು ದೇಶಗಳ ನಡುವೆ ನಾವು ಎಂಟರ್ ಆಗಬೇಕಾ, ಇದನ್ನು ನಾವು ತಿಳಿಗೊಳಿಸಬೇಕಾ ಅನ್ನೋದು ಇವತ್ತು ವಿಶ್ವಸಂಸ್ಥೆಯ ಒಂದು ಸಭೆಯ ನಂತರ ನಿರ್ಧಾರ ಆಗುತ್ತದೆ. ಎರಡನೇದು, ಗಡಿ ಪ್ರದೇಶಗಳಲ್ಲಿ ನಾವು ಗಮನಿಸ್ತಾ ಇರೋದು ಸತತವಾಗಿ 11 ದಿನಗಳಾಯಿತು, 12 ಆಯಿತು, 13 ಆಯಿತು, ಗಡಿ ಪ್ರದೇಶದಲ್ಲಿರುವಂತಹ ಲೈನ್ ಆಫ್ ಕಂಟ್ರೋಲ್ನಲ್ಲಿ ಸೀಸ್ ಫೈರ್ ಉಲ್ಲಂಘನೆ ಕಂಟಿನ್ಯೂ ಮಾಡ್ತಲೇ ಇರುವಂತದ್ದು ಪಾಕಿಸ್ತಾನ. ಅದಕ್ಕೆ ನಾವು ಕೂಡ ಪ್ರತಿಯೊಂದು ಉತ್ತರವನ್ನು ನೀಡುತ್ತಲೇ ಬಂದಿರುವಂತದ್ದು. ಮತ್ತೊಂದು ಕಡೆ ನಾವು ನೋಡೋದು ಇಲ್ಲಿರುವಂತಹ ಸ್ಥಳೀಯರ ಮನಸ್ಥಿತಿ ಯಾವ ರೀತಿ ಇದೆ. ಈ ಸದ್ಯದ ಮಟ್ಟಿಗೆ ಇಲ್ಲಿರುವಂತಹ ಜನರಿಗೆ ಒಂದು ಹಂತದ ಧೈರ್ಯ ಇರುವಂತದ್ದು, ಯಾಕೆಂದ್ರೆ ಸೇನೆ ಈ ಮೊದಲಿಗಿಂತ ಹೆಚ್ಚಾಗಿರುವಂತದ್ದು. ಆ ಕಾರಣದಿಂದ ಸಾಮಾನ್ಯ ನಾಗರಿಕರು ವಾಸಿಗಳಾಗಿರುವಂತಹ ಸ್ಥಳದಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಸಿಟಿ ವಾಪಸ್ ನಾರ್ಮಲ್ಸಿಗೆ ಬರುವಂತಹ ಪ್ರಯತ್ನವನ್ನ ಮಾಡ್ತಿರುವಂತದ್ದು. ಆದ್ರೆ ಪ್ರವಾಸಿಗರ ಸಂಖ್ಯೆ ಕಡಿಮೆ ಆಗಿರೋದ್ರಿಂದ ಆರ್ಥಿಕವಾಗಿ ಇಲ್ಲಿರುವಂತಹ ಜನರ ಜೀವನದ ಮೇಲೆ ದುಷ್ಪರಿಣಾಮ ಒಂದ್ ಕಡೆ ಬೀರಿರುವಂತದ್ದು. ಮತ್ತೊಂದು ಕಡೆ ಗಡಿ ಪ್ರದೇಶದಲ್ಲಿರಬಹುದು ಅಥವಾ ಬಾರ್ಡರ್ನ ಬಳಿ ಇರುವಂತಹ ಒಂದಿಷ್ಟು ಮನೆಗಳಿರಬಹುದು, ಹಳ್ಳಿಗಳಿರ್ಬೋದು, ಅಲ್ಲಿ ಸೇನೆಯ ನಿಯೋಜನೆ ಹೆಚ್ಚಾಗಿರುವಂತದ್ದು. ಯಾವುದೇ ಸಂದರ್ಭದಲ್ಲಿ ಏನ್ ಬೇಕಾದ್ರೂ ಆಗಬಹುದು ಅನ್ನೋ ಒಂದು ಭಯದಲ್ಲಿ ಅಲ್ಲಿರುವಂತಹ ಜನರು ಬದುಕ್ತಾ ಇರುವಂತದ್ದು. ಇದಿಷ್ಟು ಒಂದು ಕಡೆ ಆಯ್ತು ಅಂದ್ರೆ, ಈ ಸದ್ಯದ ಮಟ್ಟಿಗೆ ಶ್ರೀನಗರದಲ್ಲಿ ಈ ಹಿಂದಿನ ದಿನಗಳು ಯಾವ ರೀತಿ ನಾರ್ಮಲಿ ಅಂದ್ರೆ ಟೂರಿಸ್ಟ್ಗಳು ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಇತ್ತೋ, ಈಗ ಆ ಒಂದು ನಾರ್ಮಲ್ಸಿ ವಾಪಸ್ ಬರ್ತಿದೆ. ಆದ್ರೆ ನಿಜವಾಗ್ಲೂ ನಮ್ಮ ಕಣ್ಣಿಗೆ ಕಾಣ್ತಿರೋದೇ ಸತ್ಯವಾ ಅನ್ನೋ ಒಂದು ಪರಿಸ್ಥಿತಿಯನ್ನು ಕೂಡ ಇಲ್ಲಿರುವಂತಹ ಜನರೇ ಹೇಳ್ತಿರುವಂತದ್ದು. ಯಾಕಂದ್ರೆ ಭಾರತೀಯ ಸೇನೆ ಉತ್ತರ ಕೊಡುತ್ತೆ ಅಂತ ನಮ್ಗೆಲ್ರಿಗೂ ಗೊತ್ತಿದೆ. ಆ ಸಂದರ್ಭದಲ್ಲಿ ಇಷ್ಟು ಸೈಲೆಂಟ್ ಆಗಿ ಇದೆ ಅನ್ನೋ ಸಂದರ್ಭದಲ್ಲಿ ಬೇರೆ ಏನಾದ್ರೂ ನಡೀತಾ ಇರಬಹುದಾ, ಆ ಒಂದು ಕಾರಣದಿಂದ ಇಷ್ಟು ತಂಪಾಗಿದೆ ಅನ್ನೋ ಗೊಂದಲವೂ ಕೂಡ ಅವ್ರಿಗಿರುವಂತದ್ದು. ಸೊ ಬೇಸಿಕಲಿ ಟೂರಿಸ್ಟ್ ಇಲ್ಲದಂತಹ ಪರಿಸ್ಥಿತಿಗಿಂತ ಕೊಂಚ ಪ್ರಮಾಣದ ಟೂರಿಸ್ಟ್ಗಳು ಈಗ ಕಾಶ್ಮೀರಕ್ಕೆ ಬರಲು ಆರಂಭ ಮಾಡಿರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಅಭಿಷೇಕ್ ಡೀಟೇಲ್ಸ್ಗಾಗಿ. ಭಾರತ ಪಾಕಿಸ್ತಾನ ನಡುವೆ ಭಾರಿ ಉದ್ವಿಗ್ನ ಸ್ಥಿತಿ ವಿಚಾರದಲ್ಲಿ ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಮಹತ್ವದ ಸಭೆಯನ್ನು ಕರೆದಿದೆ. ಕಂಗೆಟ್ಟ ಪಾಕಿಸ್ತಾನ ವಿಶ್ವಸಂಸ್ಥೆಯ ಮೊರೆ ಹೋಗಿತ್ತು. ತನ್ನ ಮೇಲೆ ದಾಳಿ ಆಗದಂತೆ ನೋಡಿಕೊಳ್ಳಲು ಗೋಗರದಿತ್ತು. 15 ದೇಶಗಳ ಭದ್ರತಾ ಮಂಡಳಿಯಲ್ಲಿ ತಾತ್ಕಾಲಿಕ ಸದಸ್ಯ ಪಾಕ್ ಈ ತಿಂಗಳಿನಿಂದ ಗ್ರೀಸ್ ದೇಶಕ್ಕೆ ಈ ಮಂಡಳಿಯ ಅಧ್ಯಕ್ಷತೆ ಹೋಗುತ್ತೆ. ಪಾಕಿಸ್ತಾನದ ಮನವಿಯನ್ನ ಗ್ರೀಕ್ ಅಧ್ಯಕ್ಷತೆ ಸ್ವೀಕರಿಸಿದೆ. ಇವತ್ತು ಮಧ್ಯಾಹ್ನ ವಿಶ್ವಸಂಸ್ಥೆಯ ಮಹತ್ವದ ಸಭೆ ನಡೆಯಲಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್, ಒಂದು ಕಡೆ ಅಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಪರಿಸ್ಥಿತಿ ಹೇಗಿದೆ? ಈಗ ನಾರ್ಮಲ್ಸಿ ವಾಪಸ್ ರಿಎಸ್ಟಾಬ್ಲಿಷ್ ಆಗ್ತಾ ಇದೆಯಾ ಅಥವಾ ಯುದ್ದದ ಪರಿಸ್ಥಿತಿ ಹಾಗೇ ಇದೆಯಾ? ಜೊತೆಗೆ ಸೇನೆಯ ಒಂದು ಸಿದ್ದತೆ ಯಾವ ರೀತಿಯಲ್ಲಿ ಇದೆ?
ಮತ್ತು ಮೂರನೇದಾಗಿ ಅಭಿಷೇಕ್, ವಿಶ್ವಸಂಸ್ಥೆ ಇವತ್ತು ಒಂದು ಮಧ್ಯಾಹ್ನ ಮಹತ್ವದ ಸಭೆಯನ್ನ ನಡೆಸುತ್ತೆ. ಈ ಪಹಲ್ಗಾಂವ್ ದಾಳಿ ಮತ್ತು ಪಾಕಿಸ್ತಾನ ಏನು ವಿಶ್ವಸಂಸ್ಥೆಯನ್ನು ಅಪ್ರೋಚ್ ಮಾಡಿದೆ, ಹಾಗಾಗಿ ಆ ಕುರಿತಾದ ಅಪ್ಡೇಟ್ ಏನಿದೆ? ಶ್ರೀಲಕ್ಷ್ಮಿ, ಮೊದಲನೇದಾಗಿ ವಿಶ್ವಸಂಸ್ಥೆಯ ಜೊತೆ ಪಾಕಿಸ್ತಾನ ಮಾಡಿರುವಂತಹ ಮನವಿ ವಿಚಾರವಾಗಿ ನಾವು ನೋಡೋದಾದ್ರೆ, ಯಾವುದೇ ಸಂದರ್ಭದಲ್ಲೂ ಬೇಕಾದರೂ ಭಾರತ ನಮ್ಮ ಮೇಲೆ ಯುದ್ಧ ಮಾಡಬಹುದು ಅನ್ನೋ ಒಂದು ಭಯದಲ್ಲಿ ಬದುಕಿರುವಂತಹ ಪಾಕಿಸ್ತಾನ ಈಗ ವಿಶ್ವಸಂಸ್ಥೆಯನ್ನ ಒಂದು ಮನವಿ ಮಾಡಿರುವಂತದ್ದು, ನಮ್ಮ ಅರ್ಜಿಯನ್ನು ಸ್ವೀಕರಿಸಿ ಅಂತ. ಈಗ ತಾತ್ಕಾಲಿಕವಾದಂತಹ ಸದಸ್ಯರಾಗಿರುವಂತದ್ದು ಪಾಕಿಸ್ತಾನ, ಅದರಲ್ಲಿ 15 ದೇಶಗಳು ಅದರಲ್ಲಿ ಇರುವಂತದ್ದು, ಆ ಒಂದು ಮಂಡಳಿಯಲ್ಲಿ ಇರುವಂತದ್ದು. ಈ ಸದ್ಯದ ಮಟ್ಟಿಗೆ ಪಾಕಿಸ್ತಾನ ಕೊಟ್ಟಿರುವಂತಹ ಒಂದು ಮನವಿಯನ್ನ ಗ್ರೀಸ್ನ ಅಧ್ಯಕ್ಷತೆ ಈಗ ಆರಂಭ ಆಗಿರುವಂತದ್ದು. ಆ ಕಾರಣದಿಂದಾಗಿ ಇವತ್ತಿನ ಮಧ್ಯಾಹ್ನದ ನಂತರ ಒಂದು ಸಭೆಯನ್ನು ನಿಗದಿ ಮಾಡಲಾಗಿರುವಂತದ್ದು. ಏನ್ ಮಾಡಬೇಕಾಗುತ್ತೆ, ಭಾರತದ ಜೊತೆ ಮಾತನಾಡಬೇಕಾಗ ಈ ಎರಡು ದೇಶಗಳ ನಡುವೆ ನಾವು ಎಂಟರ್ ಆಗಬೇಕಾ, ಇದನ್ನು ನಾವು ತಿಳಿಗೊಳಿಸಬೇಕಾ ಅನ್ನೋದು ಇವತ್ತು ವಿಶ್ವಸಂಸ್ಥೆಯ ಒಂದು ಸಭೆಯ ನಂತರ ನಿರ್ಧಾರ ಆಗುತ್ತದೆ. ಎರಡನೇದು, ಗಡಿ ಪ್ರದೇಶಗಳಲ್ಲಿ ನಾವು ಗಮನಿಸ್ತಾ ಇರೋದು, ಸತತವಾಗಿ 11 ದಿನಗಳಾಯಿತು, 12 ಆಯಿತು, 13 ಆಯಿತು, ಗಡಿ ಪ್ರದೇಶದಲ್ಲಿರುವಂತಹ ಲೈನ್ ಆಫ್ ಕಂಟ್ರೋಲ್ನಲ್ಲಿ ಸೀಸ್ ಫೈರ್ ಉಲ್ಲಂಘನೆ ಕಂಟಿನ್ಯೂ ಮಾಡ್ತಲೇ ಇರುವಂತದ್ದು ಪಾಕಿಸ್ತಾನ. ಅದಕ್ಕೆ ನಾವು ಕೂಡ ಪ್ರತಿಯೊಂದು ಉತ್ತರವನ್ನು ನೀಡುತ್ತಲೇ ಬಂದಿರುವಂತದ್ದು. ಮತ್ತೊಂದು ಕಡೆ ನಾವು ನೋಡೋದು, ಇಲ್ಲಿರುವಂತಹ ಸ್ಥಳೀಯರ ಮನಸ್ಥಿತಿ ಯಾವ ರೀತಿ ಇದೆ. ಈ ಸದ್ಯದ ಮಟ್ಟಿಗೆ ಇಲ್ಲಿರುವಂತಹ ಜನರಿಗೆ ಒಂದು ಹಂತದ ಧೈರ್ಯ ಇರುವಂತದ್ದು, ಯಾಕೆಂದ್ರೆ ಸೇನೆ ಈ ಮೊದಲಿಗಿಂತ ಹೆಚ್ಚಾಗಿರುವಂತದ್ದು. ಆ ಕಾರಣದಿಂದ ಸಾಮಾನ್ಯ ನಾಗರಿಕರು ವಾಸಿಗಳಾಗಿರುವಂತಹ ಸ್ಥಳದಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಸಿಟಿ ವಾಪಸ್ ನಾರ್ಮಲ್ಸಿಗೆ ಬರುವಂತಹ ಪ್ರಯತ್ನವನ್ನ ಮಾಡ್ತಿರುವಂತದ್ದು. ಆದ್ರೆ ಪ್ರವಾಸಿಗರ ಸಂಖ್ಯೆ ಕಡಿಮೆ ಆಗಿರೋದ್ರಿಂದ ಆರ್ಥಿಕವಾಗಿ ಇಲ್ಲಿರುವಂತಹ ಜನರ ಜೀವನದ ಮೇಲೆ ದುಷ್ಪರಿಣಾಮ ಒಂದ್ ಕಡೆ ಬೀರಿರುವಂತದ್ದು. ಮತ್ತೊಂದು ಕಡೆ ಗಡಿ ಪ್ರದೇಶದಲ್ಲಿರಬಹುದು ಅಥವಾ ಬಾರ್ಡರ್ನ ಬಳಿ ಇರುವಂತಹ ಒಂದಿಷ್ಟು ಮನೆಗಳಿರ್ಬೋದು, ಹಳ್ಳಿಗಳಿರ್ಬೋದು, ಅಲ್ಲಿ ಸೇನೆಯ ನಿಯೋಜನೆ ಹೆಚ್ಚಾಗಿರುವಂತದ್ದು. ಯಾವುದೇ ಸಂದರ್ಭದಲ್ಲಿ ಏನ್ ಬೇಕಾದ್ರೂ ಆಗಬಹುದು ಅನ್ನೋ ಒಂದು ಭಯದಲ್ಲಿ ಅಲ್ಲಿರುವಂತಹ ಜನರು ಬದುಕ್ತಾ ಇರುವಂತದ್ದು. ಇದಿಷ್ಟು ಒಂದು ಕಡೆ ಆಯ್ತು ಅಂದ್ರೆ, ಈ ಸದ್ಯದ ಮಟ್ಟಿಗೆ ಶ್ರೀನಗರದಲ್ಲಿ ಈ ಹಿಂದಿನ ದಿನಗಳು ಯಾವ ರೀತಿ ನಾರ್ಮಲಿ ಅಂದ್ರೆ ಟೂರಿಸ್ಟ್ಗಳು ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಇತ್ತೋ, ಈಗ ಆ ಒಂದು ನಾರ್ಮಲ್ಸಿ ವಾಪಸ್ ಬರ್ತಿದೆ. ಆದ್ರೆ ನಿಜವಾಗ್ಲೂ ನಮ್ಮ ಕಣ್ಣಿಗೆ ಕಾಣ್ತಿರೋದೇ ಸತ್ಯವ ಅನ್ನೋ ಒಂದು ಪರಿಸ್ಥಿತಿಯನ್ನು ಕೂಡ ಇಲ್ಲಿರುವಂತಹ ಜನರೇ ಹೇಳ್ತಿರುವಂತದ್ದು. ಯಾಕಂದ್ರೆ ಭಾರತೀಯ ಸೇನೆ ಉತ್ತರ ಕೊಡುತ್ತೆ ಅಂತ ನಮ್ಗೆಲ್ರಿಗೂ ಗೊತ್ತಿದೆ. ಆ ಸಂದರ್ಭದಲ್ಲಿ ಇಷ್ಟು ಸೈಲೆಂಟ್ ಆಗಿ ಇದೆ ಅನ್ನೋಂಥ ಸಂದರ್ಭದಲ್ಲಿ ಬೇರೆ ಏನಾದ್ರೂ ನಡೀತಾ ಇರಬಹುದಾ, ಆ ಒಂದು ಕಾರಣದಿಂದ ಇಷ್ಟು ತಂಪಾಗಿದೆ ಅನ್ನೋ ಒಂದು ಗೊಂದಲವೂ ಕೂಡ ಅವ್ರಿಗಿರುವಂತದ್ದು. ಸೊ ಬೇಸಿಕಲಿ ಟೂರಿಸ್ಟ್ ಇಲ್ಲದಂತಹ ಪರಿಸ್ಥಿತಿಗಿಂತ ಕೊಂಚ ಪ್ರಮಾಣದ ಟೂರಿಸ್ಟ್ಗಳು ಈಗ ಕಾಶ್ಮೀರಕ್ಕೆ ಬರಲು ಆರಂಭ ಮಾಡಿರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಅಭಿಷೇಕ್ ಡೀಟೇಲ್ಸ್ಗಾಗಿ. ಭಾರತ ಪಾಕಿಸ್ತಾನ ನಡುವೆ ಭಾರಿ ಉದ್ವಿಗ್ನ ಸ್ಥಿತಿ ವಿಚಾರದಲ್ಲಿ ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಮಹತ್ವದ ಸಭೆಯನ್ನು ಕರೆದಿದೆ. ಕಂಗೆಟ್ಟ ಪಾಕಿಸ್ತಾನ ವಿಶ್ವಸಂಸ್ಥೆಯ ಮೊರೆ ಹೋಗಿತ್ತು, ತನ್ನ ಮೇಲೆ ದಾಳಿ ಆಗದಂತೆ ನೋಡಿಕೊಳ್ಳಲು ಕರೆದಿತ್ತು. 15 ದೇಶಗಳ ಭದ್ರತಾ ಮಂಡಳಿಯಲ್ಲಿ ತಾತ್ಕಾಲಿಕ ಸದಸ್ಯ ಪಾಕ್ ಈ ತಿಂಗಳಿನಿಂದ ಗ್ರೀಸ್ ದೇಶಕ್ಕೆ ಈ ಮಂಡಳಿಯ ಅಧ್ಯಕ್ಷತೆ ಹೋಗುತ್ತೆ. ಪಾಕಿಸ್ತಾನದ ಮನವಿಯನ್ನ ಗ್ರೀಕ್ ಅಧ್ಯಕ್ಷತೆ ಸ್ವೀಕರಿಸಿದೆ. ಇವತ್ತು ಮಧ್ಯಾಹ್ನ ವಿಶ್ವಸಂಸ್ಥೆಯ ಮಹತ್ವದ ಸಭೆ ನಡೆಯಲಿದೆ.